ಕಡಲೆಕಾಯಿ ಪರೀಕ್ಷೆ ಬಸವನಗುಡಿ ಬೆಂಗಳೂರು ಇಲ್ಲಿ ನಡೆಯುವ ಜಾತ್ರೆಯನ್ನು ನೋಡೋಣ ಬನ್ನಿ. ಬಸವನಗುಡಿಯ ಕಡಲೆಕಾಯಿ ಪರೀಕ್ಷೆಗೆ ಕಾರ್ತೀಕ ಕೊನೆ ಸೋಮವಾರದಂದು ಅಧಿಕೃತ ಚಾಲನೆ ದೊರೆತಿದೆ. ಈ ಬಾರಿ ದೊಡ್ಡ ಬಸವಣ್ಣ ಹಾಗೂ ದೊಡ್ಡ ಗಣಪತಿ ದೇವಾಲಯವು ವಿಶೇಷ ಹೂವಿನ ಅಲಂಕಾರ ಹಾಗೂ ವಿದ್ಯುತ್ ದೀಪಗಳೊಂದಿಗೆ ಕಂಗೊಳಿಸುತ್ತಿದೆ. ಸೋಮವಾರ ನವೆಂಬರ್ 17 ಬೆಳಗ್ಗೆ 11 ಗಂಟೆಗೆ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಪರೀಕ್ಷೆಗೆ ಚಾಲನೆ ನೀಡಿದ್ದಾರೆ. ಬೆಂಗಳೂರು ಸುತ್ತಮುತ್ತಲ ಪ್ರದೇಶಗಳು ಮಾತ್ರವಲ್ಲದೆ ನೆರೆಯ ತಮಿಳುನಾಡು, ಆಂಧ್ರ ಪ್ರದೇಶಗಳಿಂದ ರೈತರು ಹಾಗೂ ವ್ಯಾಪಾರಿಗಳು ಕಡಲೆಕಾಯಿಯೊಂದಿಗೆ ಆಗಮಿಸಿ ಮಳಿಗೆಗಳನ್ನು ತೆರೆದಿದ್ದಾರೆ. ಕಡಲೆಕಾಯಿಗಳ ಜೊತೆಗೆ ಕಡಲೆಪುರಿ, ಬೆಂಡು, ಬತ್ತಾಸು, ಆಟಿಕೆಗಳು, ತರಹೇವಾರಿ ಸಾಮಗ್ರಿಗಳ ಮಾರಾಟ ಮತ್ತು ಖರೀದಿ ಜೋರಾಗಿ ನಡೆದಿದೆ. ಶನಿವಾರದಿಂದಲೇ ಪರೀಕ್ಷೆ ಕಳೆಗಟ್ಟಿದೆ. ಈವರೆಗೂ 3 ದಿನಗಳ ಕಾಲ ನಡೆಯುತ್ತಿದ್ದ ಬಸವನಗುಡಿ ಕಡಲೆಕಾಯಿ ಪರೀಕ್ಷೆಯನ್ನು ಈ ವರ್ಷದಿಂದ 5 ದಿನಗಳವರೆಗೆ ವಿಸ್ತರಿಸಲಾಗಿದೆ. ಕಾರ್ತೀಕ ಮಾಸದ ಕಡೆಯ ಸೋಮವಾರ ಕಡಲೆಕಾಯಿ ಪರೀಕ್ಷೆ ನಡೆಯುತ್ತದೆ. ಅದರಂತೆ ಈ ಬಾರಿ ನವೆಂಬರ್ 17ರಂದು ಪರೀಕ್ಷೆ ಆರಂಭವಾದರೆ ನವೆಂಬರ್ 21ರವರೆಗೆ ನಡೆಯಲಿದೆ. ಮೈಸೂರು ದಸರಾ ಮಾದರಿಯಲ್ಲಿ ಇಡೀ ಬಸವನಗುಡಿ ಕಂಗೊಳಿಸುತ್ತಿದೆ. ಈ ಬಾರಿ ವಿಜೃಂಭಣೆಯಿಂದ ಪರೀಕ್ಷೆ ಆಚರಿಸಲಾಗುತ್ತದೆ ಎಂದು ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದರು. ಕೆಂಪಾಂಬುದಿ ಕೆರೆಯಲ್ಲಿನ ನವೆಂಬರ್ 17ರಂದು ಸಂಜೆ 6ಕ್ಕೆ ತೆಪ್ಪೋತ್ಸವ ಜರುಗಿದೆ. ಜೊತೆಗೆ ಸಂಗೀತ, ನೃತ್ಯ ಸೇರಿ ನಾನಾ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ. ಬ್ಯೂಗರ್ ರಾಕ್ ಉದ್ಯಾನವನದಲ್ಲಿ ನವೆಂಬರ್ 17, 18, 19ರಂದು ಸಂಜೆ 6ರಿಂದ ಸಂಗೀತ ಸಂಜೆ, ಹಾಸ್ಯ ಸಂಜೆ ನಡೆಯಲಿದೆ ಮತ್ತು ಭರತನಾಟ್ಯ ಪ್ರದರ್ಶನ ನಡೆಯಲಿದೆ. ಇದು ದೊಡ್ಡ ಬಸವನಗುಡಿಗೆ ಹೋಗುವ ದಾರಿಯಲ್ಲಿ ಹೀಗಿದೆ. ಈ ಚಿತ್ರವನ್ನು ನೋಡಿ. ಶೇಂಗಾ ಪರೀಕ್ಷೆ, ಶೇಂಗಾ ಅಂಗಡಿಗಳು ಬಂದಿದೆ. ಹೀಗೆ ಶೇಂಗಾವನ್ನು ಹಾಗೂ ಎಲ್ಲ ಥರದ ಆಟಿಕೆ ಸಾಮಾನುಗಳು, ಪಿಂಗಾಣಿ ಪಾತ್ರೆ, ಎಲ್ಲ ರೀತಿಯ ವಸ್ತುಗಳು ಮಾರಾಟಕ್ಕೆ. ಹೂವಿನ ಬುಟ್ಟಿ, ಪಿಂಗಾಣಿ ಪಾತ್ರೆ, ಎಲ್ಲ ರೀತಿಯ ಪಾತ್ರೆಗಳು ಶೇಂಗಾ ಪರೀಕ್ಷೆಯಲ್ಲಿ ಮಾರಾಟಕ್ಕೆ ಇದೆ. ಇದು ದೊಡ್ಡ ಗಣಪತಿಯ ದೇವಸ್ಥಾನದ ಪಕ್ಕದಲ್ಲಿ ಹಾಕಿರುವ ಶೇಂಗಾ ಪರೀಕ್ಷೆಗೆ ಮಾರಾಟಕ್ಕೆ ಬಂದ ವ್ಯಾಪಾರಸ್ಥರು. ಈ ದೊಡ್ಡದಕ್ಕೆ 100 ರೂಪಾಯಿ, ಸಣ್ಣದಕ್ಕೆ 50. ಇದಕ್ಕೆ 100 ರೂಪಾಯಿ ಒಂದು. ಶೇಂಗಾ ಪರೀಕ್ಷೆಯ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಇದನ್ನು ಇತರರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.